ಸಹಕಾರ ಸಹಿತ ಅಷ್ಟೇ ಮುಖ್ಯ. ದಯವಿಟ್ಟು ಪ್ರೇಕ್ಷಕರು ಸಹಕರಿಸಬೇಕು. ಪರಿಶ್ರಮ ಫ್ರೆಂಡ್ಸ್ ಮನಮನೆಯ 33 ಜೆರ್ಸಿ ನಂಬರ್ ದಾಳಿಗಾರ ಮೊದಲ ರೈಡ್ ಯಾವುದೋ ಒಂದು ರೀತಿಯ ಹಾಕೊಂಡು ಗಳಿಸಿ ರೈಡ್ ಮುಖ್ಯವಾಗಿ 5 ರೈಡ್ ಕೊಡ್ತಾ ಇದ್ರು ಕೂಡ 18 ನಂಬರ್ ರಾಜ್ಯ ಆಟಗಾರ ಮನೆ ಬಹಳಷ್ಟು ಎಚ್ಚರಿಕೆ ನಾನು ಪಾದಚಾಲನೆ ಮುಖ್ಯವಾಗಿ ಕೂಡ ಒಂದು ಹಾಡಕ ಕೇಳಕ್ಕಾಗ್ಲ ಈಗ ಬೋನಸ್ಗೆ ಸ್ಪರ್ಶ ಮಾಡುವಂತ ಪ್ರಯತ್ನಗಳು ಕೂಡ ಮುಂದುವರಿಕೆ ಲಭಿಸಿಕೊಳ್ತಾ ಇದ್ರೆ ಯಾವುದೇ ರೀತಿಯ ಅಂಕವಿಲ್ಲದೆ ಹಿಂದಿರುಗಿಕೊಳ್ತಾ ಇಲ್ಲ. ಯಾವುದೇ ರೀತಿಯ ಎಂಪಿ ರೈಡ್ಗಳು ಕೂಡ ಲಭಿಸಿಕೊಳ್ತಾ ಇಲ್ಲ. ಜಾಸ್ತಿ ಆಗ್ಬಿಡ್ತಲ್ಲ ನಾವು ನಿಂತ ಮೇಲೆ ತಂಬಿ ಫ್ರೆಂಡ್ಸ್ ತಂಡ ದ್ವಿತೀಯ ಒಂದು ರೈಡ್ ಮುಖ್ಯವಾಗಿ ಫೈಸಲ್ ಯಾವುದೇ ರೀತಿಯಾದ ಅಂಕವನ್ನು ಗಳಿಸಿಕೊಳ್ತಾ ಇಲ್ಲ. ಎಂಪಿ ರೈಡ್ ಮುಖ್ಯವಾಗಿ ಮತ್ತೆ ಹಿಂದಿರುಗಿಕೊಳ್ತಾ ಇದ್ರೆ ಇನ್ನೋರ್ವ ಜೆರ್ಸಿ ನಂಬರ್ 10 ಆಟಗಾರ ಪ್ರಜ್ವಲ್ ಮುಂದೆ ಸ್ಪರ್ಶ ಮಾಡುವಂತ ಪ್ರಯತ್ನ ಯಾವುದೇ ರೀತಿಯ ಅದು ಟೊಟಚಿ ಕೂಡ ಲಭಿಸಿಕೊಳ್ತಾ ಅದು ಕೂಡ ಯಾವುದೇ ರೀತಿಯ ಒಂದು ಲಭಿಸಿಕೊಳ್ತಾ ಇಲ್ಲ. ಡೂ ಆರ್ ಡೈ ಮಡಿ ಪಂದ್ಯ ಅಂಕವನ್ನು ತೆಗೆಯಲೇಬೇಕಂತ ಅನಿವಾರ್ಯತೆ ರೈಡರ್ಗೆ. ಅದು ಡ್ಯಾಶ್ ಮಾಡೋದ ಬ್ಲಾಕ್ ಮುಖ್ಯವಾಗಿ ಮೊದಲ ಅಂಕವನ್ನು ಕ್ರಮಿಸಿಕೊಳ್ತಾದ ಪರಿಶ್ರಮ ಫ್ರೆಂಡ್ಸ್ ಮನೆ ತಂಡ. ಉತ್ತಮವಾದ ನಡೆ. ಬೋನಸ್ ಪ್ಲಸ್ ಬಂದ್ 4 ಬಹಳಷ್ಟು ಒಂದು ಚುರುಕಿನ ಪಾದಚಾಲನೆ ಮುಖ್ಯ ರೈಡರ್ 5-0 ರಲ್ಲಿ ಪಂದ್ಯಾಕೂಟ ಮತ್ತೆ ಮುಂದುವರಿಕೆ ಲಭಿಸಿಕೊಳ್ತಾರ. 5-0 ಎಸ್ಕೆ ಫೋರ್ಸ್ ತಂಡದ ಮಡಿ ಬಹಳಷ್ಟು ಚುರುಕಿನ ಒಂದು ಪಾದಚಾಲನೆ ಮತ್ತೆ ಎಸ್ಕೆ ಸ್ಪೋರ್ಟ್ಸ್ ತಂಡ ಪ್ರಜ್ವಲ್ ದಾಳಿಗಾರನಾಗಿ ಸೂಪರ್ ಟ್ಯಾಕಲ್ಗೆ ಅವಕಾಶ. 3 ಆಟಗಾರರ ನಡುವೆ ಟಚ್ ಮಾಡುವಂತ ಪ್ರಯತ್ನ ಕೂಡ ಯಾವುದೇ ರೀತಿಯ ಯಶಸ್ಸು ಲಭಿಸ್ತಾ ಇಲ್ಲ. ಮತ್ತೆ ಪರಿಶ್ರಮ ಫ್ರೆಂಡ್ಸ್ ಮನೆ ತಂಡದ ದಾಳಿಗಾರ ಟಚ್ ಮಾಡುವಂತ ಪ್ರಯತ್ನಗಳು ಮುಂದಕ್ಕೆ ಲಭಿಸಿಕೊಳ್ತಾರೆ. ಯಾವುದೇ ರೀತಿಯ ಒಂದು ಕಚೋಟನಾರ್ಥಿನ ಕಂಡುಕೊಳ್ತಲ್ಲ. ಬಹಳಷ್ಟು ಎಂಟಿ ಮುಖ್ಯವಾಗಿ ಹಿಂದಿರುಗಿಕೊಳ್ತಾರೆ ಪರಿಶ್ರಮ ಮನವರ ತಂಡ. ಮತ್ತೆ ದಾಳಿಗಾರನಾಗಿ ಮಣಿ ಜೆರ್ಸಿ ನಂಬರ್ 18 ಆಟಗಾರ ಎಸ್ಕೆ ಸ್ಪೋರ್ಟ್ಸ್ ನ ಮಾಲೀಕರಾಗಿ ಅನಿತ್ ತೆಲಗುಂಬ್ಲಿ ಹಾಗೂ ಪರಿಶ್ರಮ ಫ್ರೆಂಡ್ಸ್ ಮನಮನೆ ಓನರ್ ಆಗಿ ಸಿಟಿ ಮಂಜಣ್ಣ ಮಾಡು ಇಲ್ಲವೇ ಮಡಿ ಬಹಳಷ್ಟು ಪರ್ಸೆಂಟ್ ಮಾಡುವಂತ ಪ್ರಯತ್ನ ಯಾವುದೇ ರೀತಿಯ ಒಂದೊಂದು ಅಂಕ ಕೂಡ ಆರು 1 ಎಸ್ಕೆ ಬಾಯ್ಸ್ 6 ಪರಿಶ್ರಮ ಫ್ರೆಂಡ್ಸ್ 1
5 ಅಂಕದ ಮುನ್ನಡೆಯಲ್ಲಿ SK ಸ್ಪೋರ್ಟ್ಸ್ ತಂಡ ಅವನೇ ಹೇಳಿದ in favor of SK Sports. Third right, time. Super tackle ಗೆ ಅವಕಾಶ. ಅಂತಂದ ನಾ ಎಂತ ಮಾತಾಡ್ಕೇಳಿ ಟೋಟಲ್ ಮುಖ್ಯವಾಗಿ 1 ಅಂಕ ಕೂಡ SK ಸ್ಪೋರ್ಟ್ಸ್ ಅಲ್ಲಿ ಲಭಿಸಿಕೊಳ್ತಾರೆ. ಎಷ್ಟು ಆಯ್ತು ಹೇಳಿ ಮಾತಾಡ್ತೀರಾ ಮಿಡ್ಲೈನ್ ಕ್ರಾಸ್ ಮಾಡುವಂತ ಯಶಸ್ಸು ಲಭಿಸಿಕೊಳ್ತಾ ನಿರ್ಣಾಯಕರು ಎಷ್ಟು ಅಂಕ ತಿಳಿಸ್ಕೊಡ್ಬೇಕು. ಸೂಪರ್ ರೈಡ್ ಇಸ್ ಅ ಸೂಪರ್ ರೈಡ್. ಅಮೂಲ್ಯ ಅಂತ ಸೂಚನ. ಹಲೋ 3-4 in favor of SK Sports. 7-4 ಪಂದ್ಯಾಕೂಟ ಮತ್ತೆ ಮುಂದುವರಿಕೆ ಲಭಿಸಿಕೊಳ್ತಾರೆ. ಟಚ್ ಮಾಡುವಂತ ಪ್ರಯತ್ನ. +1 ಪಾಯಿಂಟ್ ನೇರವಾಗಿ 9-4 ಕುಮರಣ್ಣ in favor of SK Sports. ಕುಮರಣ್ಣ ಎಂತ ಮುಂದಿನ ಪಂದ್ಯಾಕೂಟಕ್ಕಾಗಿ ಸಿರಿ ನಾಯಕ ಕಪ್ಪ ತುಳಸಿ ಕ್ಯಾಪಿಟಲ್ಸ್. ಬೋತ್ ಟೀಮ್ ಕ್ಯಾಪ್ಟನ್ಸ್ ಸೆಕೆಂಡ್ ಕಾಲ್ ಫಾರ್ ಯು. ಸಿರಿ ನಾಯಕ ಕಪ್ಪ ತುಳಸಿ ಕ್ಯಾಪಿಟಲ್ಸ್ 2 ದಳ ಮ್ಯಾಚ್ ಟಾಸ್ ಕಾರ್ಯಕ್ರಮಕ್ಕಾಗಿ ವೇದಿಕೆ ಮುಂಭಾಗಕ್ಕೆ ಆಹ್ವಾನಿಸಿ. SK ಸ್ಪೋರ್ಟ್ಸ್ ನ ಮಾಲೀಕರಾಗಿ ಅನಿಲ್ ತಲದೊಂದಿ ಹಾಗೂ ಪೂರ್ಣಚಂದ್ರ ನಾಯಕ್ ತ್ಯಾಸಿ, ಅದೇ ರೀತಿ ಪರಿಶ್ರಮ ಫ್ರೆಂಡ್ಸ್ ಮನಮನೆ ತಂಡದ ಮಾಲೀಕರಾಗಿ ಶ್ರೀಯುತ CT ಮಂಜಣ್ಣ ನಾಯಕ್ ಮನಮನೆಯವರು. SK ಸ್ಪೋರ್ಟ್ಸ್ 9, ಪರಿಶ್ರಮ ಫ್ರೆಂಡ್ಸ್ ಇರ್ಲಿ ಬಿಡ್ರ ಮತ್ತೆ ರೈಡಿಂಗ್ ಅದರಲ್ಲಿ ಮಣಿ ಎಸ್ 9-4. ಊಟಕ್ಕೂ ಏನೇನ ಊಟಕ್ಕೂ ಏನ ಬಟನ್ ಬರಕ್ಕೆ ದೂರ ಮತ್ತೆ ಹೇಳ ದೂರ ನೀ ಹೇಳಿದ್ರೆ ಚಂದ ಕಣ 9-4 in favor of SK Sports. ಹಲೋ ಹರೀಶ್ ಗೌಡ್ರೆ, ನಿಮ್ಮ ಫೇವರೇಟ್ ಟೀಮ್ ಯಾವುದು? ಹೀಗೆ ಹೋಗೋಣ ಅಂತಿದ್ದವಲ್ಲ ಮತ್ತೆ ನಾ ಬೆಳಿಗ್ಗೆ ಕಾಲೇಜ್ಗೆ ಈಗಾಗಲೇ 2 ಬಲಿಷ್ಠ ತಂಡಗಳು SK ಸ್ಪೋರ್ಟ್ಸ್ ಶಿರ್ಸಿ ವರ್ಸಸ್ ಪರಿಶ್ರಮ ಫ್ರೆಂಡ್ಸ್ ಮನ್ಮನೆ 9-5 ಜೀವು ಚೇತು SK ಸ್ಪೋರ್ಟ್ಸ್ ಶಿರ್ಸಿ ತಂಡದ ಪರವಾಗಿ. ರಾಜುನ ಅಂತಿಲ್ಲ ಫೋನ್ ಮಾಡ್ಬೇಕು ನಮಗೆ ಅದು ಉತ್ತಮವಾದಂತಹ ಟಚ್ ಪಾಯಿಂಟ್. ಇದ್ದಲಿಲ್ಲ ಮುಂದಿನ ಪಂದ್ಯ ಸಿದ್ಧವಿನಾಯಕ ಕೊಪ್ಪ ವಿರುದ್ಧ ತುಳಸಿ ಕ್ಯಾಪಿಟಲ್ಸ್. ಈ ಪಂದ್ಯಾಳಿಗರ 5 ಆಸ್ಕರ್ ನಡುವೆ ಗೋಲಸಿನ ಸಂದರ್ಭ ಕಾಲ್ ಭಾಗದಿಂದ ಒಳ್ಳೆ ಆಂಕಲ್ ಹೋಲ್ಡ್. 11-5 SK ಸ್ಪೋರ್ಟ್ಸ್ ಶಿರ್ಸಿ ತಂಡದ ಪರವಾಗಿ. ಮಣಿ 4 ಆಸ್ಕರ್ ನಡುವೆ ಚಿರುಕಿನ ಪಾದಗಳ ಚೆನ್ನಾಗಿ ಅಂಕಕ್ಕಾಗಿ ಪ್ರಯತ್ನ ಇತ್ತು, ಆದ್ರೆ ಯಾವುದೇ ಅಂಕಲ್ಲದೆ ಎಂಟಿನೊಂದಿಗೆ ವಾಪಸ್ಸಾಗಿದ್ದಾರೆ. ಈಗಾಗಲೇ ICC ವುಮೆನ್ಸ್ ವರ್ಲ್ಡ್ ಕಪ್ ನಲ್ಲಿ ನಮ್ಮ ಭಾರತ ತಂಡ ವಿಜಯಶಾಲಿಯಾಗಿ ಕ್ರೀಡೆಯಲ್ಲಿ ಇನ್ನೊಂದು ಗರಿಮೆ. ಆದ್ರೂ ಒಂದು ಹಾಡಾಕುಲ್ಲಲ್ಲ ಎಂತದ ಈ ಮ್ಯಾಚ್ ಮುಗಿದ ಮೇಲೆ ನಮ್ಮ ವಿನ್ ಆಗಿರೋದಕ್ಕೆ ಆಫ್ ಮಾಡ್ಕೆ ಹೋಗಿ ಸಾಂಗ್ ಹಾಕ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಅವನಿಗೆ ಸೌಂಡ್ ಸಿಸ್ಟಮ್ ಆಫ್ ಮಾಡ್ಕೆ ಹೋಗಿ ಅವ್ನು ಪಾಕಿಸ್ತಾನ ಗುಂಡಿಟ್ಕೊಂಡು
ಒಗ್ಗು ಕಾನೂನು ಕೈ ತಗೊಳ್ಳೋದು ಬೇಡ ಬೇಡಲ್ಲ ತಾಳ್ಮೆಯಿಂದ ಇರೋದು. ನಾಲ್ಕು ಆಟಗಳ ನಡುವೆ SK ಸ್ಪೋರ್ಟ್ಸ್ ತಂಡದ ಜರ್ಸಿ ನಂಬರ್ 16 ಆಟಗಾರ SK ಸ್ಪೋರ್ಟ್ಸ್ ನ ಮಾಲೀಕರಾಗಿ ಶ್ರೀಯುತ ಅನಿಲ್ ತೆಲುಗುಂಡಿ, ಸಿರ್ಸಿಯ SK ಸ್ಪೋರ್ಟ್ಸ್ ನ ಮಾಲೀಕರು. ಪರಿಶ್ರಮ ಫ್ರೆಂಡ್ಸ್ ಮನ್ಮನೆ ಶ್ರೀಯುತ CT ಮಂಜಣ್ಣ ಅವರ ಮಾಲೀಕತ್ವದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಹಾಲಿ ಸದಸ್ಯ. Third right, do or die. ಸೋಲ್ಬೇಕು 12-5 ಮನೆ ಹೊಡೆ ಸೂಪರ್ ಟ್ಯಾಕಲ್ ಇದೊಂದು ಸಂದರ್ಭ. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ 13-5 SK ಸ್ಪೋರ್ಟ್ಸ್ ಶಿರ್ಸಿ ತಂಡದ ಪರವಾಗಿ. ಮತ್ತೆ ಗೀತೆ ಅಕ್ಕ ಒಂದು ಗೀತೆ ಬರಲಿ ಅಂತ ಹೇಳಿ ಅಭಿಮಾನಿಗಳು ಕೇಳ್ಕೊಳ್ತಾ ಇದ್ರೆ ಸಾಂಗ್ ಆಗ್ತದೆ ಒಳ್ಳೆ ಸಾಂಗ್ ಆಗ್ತದೆ. ಟೈಮ್ ಔಟಿಗೆಲ್ಲ ಹಾಕ್ಬೇಕು. ಇನ್ನೂ 11 ಗಂಟೆ ಹೋಗೋಣ ಅಂತ ಬಂದು ಇದೊಂದು ಗುರು ಮತ್ತೆ ಹಾಡಾಕಿದ್ವಿ ಅವ್ನು ನಾಳೆ ಹಾಕ್ತಾನೆ ಗುರು ಎಲ್ಲ ನಿನ್ನ ಮೇಲೆ ಐತೆ. ಈಗ ಹಾಡಾಕ್ಸ್ತೀಯಲ್ಲ 13 point in favor of SK ನಮ್ಮ Sports. ಇಂಡಿಯಾ ವಿನ್ ಆಗಿದ್ ಕಣ. ಇಷ್ಟೊತ್ತಿ ಸ್ಪೀಕರ್ ಹಾಳಾಗಿರೋ ಗುರು ಹಾಡಕ್ ಸೂಪರ್ ಟ್ಯಾಕಲ್ ಆಗಿದೆ. ಅವ ಹಾಕೋದಿಲ್ಲ. ಇಬ್ಬರ ಆಟಗಾರರು ಮಣಿ ಕುಳಿಕರ್ ಅದ್ಭುತವಾದಂತಹ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಆಟಗಾರರನ್ನು ಔಟ್ ಮಾಡಲು ಯಶಸ್ವಿಯಾಗಿದ್ದಾರೆ. ಆಲ್ಔಟ್ ನ ಹೊತ್ತಿನಲ್ಲಿ ಪರಿಶ್ರಮ ಫ್ರೆಂಡ್ಸ್ ಮನ್ನನೆ. ಲೆಫ್ಟ್ ಕಾರ್ನರ್ ಭಾಗದಿಂದ ಒಂದೊಳ್ಳೆ ಆಂಕಲ್ ಹೋಲ್ಡ್ 1+2 3 ಪಾಯಿಂಟ್ SK ಸ್ಪೋರ್ಟ್ಸ್ ಶಿರ್ಸಿ. ಹಾಗೆ ಒಂದು ಬೋನಸ್ ಅಂಕದ ಸೇರ್ಪಡೆ ಆಗಿದೆ ಪರಿಶ್ರಮ ಫ್ರೆಂಡ್ಸ್ ಮನ್ಮನೆ. ಇದರೊಂದಿಗೆ ಸ್ಕೋರ್ 17-6 17-6 ಇನ್ ಫೇವರ್ ಆಫ್ SK ಸ್ಪೋರ್ಟ್ಸ್ ಶಿರ್ಸಿ. ಸೋಲ್ಬೇಕಾ ಎಂತ ಪಾಪ ಸೋಲ್ಬೇಕು ಅವರು ಸೋಲ್ಬೇಕಾ ಎಲ್ಲಿ ಸೋಲ್ಬೇಕು ಅವರು ಸೋಲ್ಚೆ ಹೋಗ್ತೀನಿ. ದಾಳಿಯಲ್ಲಿ ಮಣಿ ಈಡುವಕ್ಕೆ ನಡುವೆ ಮಾಡುವ ಪ್ರಯತ್ನ ಇತ್ತು. ವೇಗದ ದಾಳಿಗೆ ಆಂಕಲ್ ಅನ್ನ ಇಲ್ಲಿ ಜರ್ಕಿಂಗ್ ಮೂಲಕ ತಪ್ಪಿಸಿಕೊಳ್ತಾ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾದರು. 18-7 SK ಸ್ಪೋರ್ಟ್ಸ್ ತಂಡದ ಪರವಾಗಿ. ಏನ್ ಸಾಗಿಲ್ಲ ಹೆದ್ದಿದ್ರೆ ಹೋಯ್ತು. ಫಸ್ಟ್ ಟೈಮ್ ರೆಡಿ ಸಮಸ್ಯೆಯಿಂದ ಸಹ ಆಟಗಾರರು ಚೇತರಿಸ್ಕೊಳ್ಬೋದು. ಈ ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ಹುಸೇನ್ ಭಾಯ್ ಅವರು ಇದ್ದಾರೆ. ಎಸ್ ಮಾಡಿ ಕೊಡಿ ಕಚ್
11-7. ಪರ್ಶೂಟ್ಗೆ ಅವಕಾಶ ಇರುತ್ತೆ, ತೀರ್ಪುಗಾರರು ತೀರ್ಮಾನ ನೀಡ್ತಾರೆ. ನೋಡಿ, ಪರ್ಶೂಟ್ಗೆ ಅವಕಾಶ ಇರುತ್ತೆ. ನಾವು ಪಂದ್ಯದ ಆರಂಭಕ್ಕೂ ಮುಂಚಿತವಾಗಿ ಸಾಕಷ್ಟು ನಿಯಮಗಳನ್ನು ನಮ್ಮ ಮಂಜುನಾಥ್ ಅಳ್ಳಳ್ಳಿ ಸರ್ ಸೂಚನೆ ನೀಡಿದ್ರು. ಇಲ್ಲಿ ಯಾವುದೇ ಟೀಮ್ಗೆ ಪರ ಅಥವಾ ವಿರೋಧ ಇಲ್ಲ, ಟಚ್ಗೂ ಸ್ಟ್ರಗಲ್ಗೂ ಡಿಫರೆನ್ಸ್ ಇದೆ. ಕಾರ್ತಿಕ್ ಹೇಳು, ನಿಮ್ಗೆ ಗೊತ್ತಿಲ್ಲದೆ ಇರೋದೇನಲ್ಲ, ಹೊಸದೇನಲ್ಲ. ಟಚ್ಗೂ ಸ್ಟ್ರಗಲ್ಗೂ ವ್ಯತ್ಯಾಸ ಇದೆ. ಕಾರ್ತಿಕ ಹೇಳಲಿ, ಕಾರ್ತಿಕ ಕಾರ್ತಿಕ ನಿಂದ ಹಬ್ಬ ಹೇಳಿದ ಮಾತು ಸರಿ ಇದೆ. ನಾವು ಮ್ಯಾಚ್ ಆರಂಭಕ್ಕೂ ಮುಂಚಿತವಾಗಿ ನಿಯಮಗಳನ್ನು ತಿಳಿಸಿದ್ವಿ. ಆ ನಿಯಮಗಳನ್ನೆಲ್ಲ ಪರಿಪೂರ್ಣವಾಗಿ ನಮ್ಮ ತೀರ್ಪುಗಾರರು ನೀಡಿ ಇಲ್ಲಿ ಆಡಿಸ್ತಾ ಇದ್ರೆ. ಟಚ್ಗೆ ಸ್ಟ್ರಗಲ್ಗ ಅಂತಂದ್ರೆ ದಾಳಿಗಾರ ಬಂದವಾಗ ಎದುರಾಳಿ ಆಟಗಾರನನ್ನ ಮುಟ್ಕೊಂಡು ಹಾಗೆ ವಾಪಸ್ ಬಂದ್ರೆ ಇಲ್ಲಿರುವಂತ ಔಟ್ ಆಗಿರೋ ಆಟಗಾರ ಹೊರಗಡೆ ಹೋಗ್ಬೇಕಂತಾನೂ ಇಲ್ಲ ಗ್ರೌಂಡ್ ಇಂದ. ಅವಾಗ ಬೆನ್ನತ್ತಿ ಅಂದ್ರೆ ಪರ್ಶೂಟ್ ಮಾಡ್ಬೋದು, ಬೇರೆಯವರು ಅಂದ್ರೆ ಅವರು ಪರ್ಶೂಟ್ ಮಾಡ್ಬೋದು. ಅದೇ ಸಂದರ್ಭದಲ್ಲಿ ಏನಾದ್ರು ದಾಳಿಗಾರನನ್ನ ಡಿಫೆಂಡರ್ ಸ್ಟ್ರಗಲ್ ಮಾಡಿದ್ರೆ, ಅಂದ್ರೆ ಆತ ಡಿಫೆಂಡರ್ ಎದುರಾಳಿ ದಾಳಿಗಾರನನ್ನ ಸ್ಪರ್ಶಿಸಿದ್ರೆ ಅವಾಗ ಸ್ಟ್ರಗಲ್ ಆಗುತ್ತೆ. ಅವಾಗ ಈ ರೀತಿಯಾದಂತಹ ಪರ್ಶೂಟ್ಗೆ ಅವಕಾಶ ಇರೋದಿಲ್ಲ. ಪ್ಲೇಯರ್ ಹೊರಗಡೆ ಹೋದ ನಂತರನೇ ದಾಳಿಗೆ ತೀರ್ಪುಗಾರರು ನೀಡುತ್ತಾರೆ. ಸೂಪರ್ ಟೆಕ್ ಲೋನ್ ಆಗಿದೆ 3 ಆಟಗಾರ ನಡುವೆ. 1 ಅಂಕದ ಸೇರ್ಪಡೆ ಆಗ್ತಾ ಇದೆ SK ಸ್ಪೋರ್ಟ್ಸ್ ತಂಡಕ್ಕೆ. ಸ್ಪೀಕ್ ಆದಂತ ದಾಳಿ, ಆದ್ರೆ ಯಾವುದೇ ಅಂಕ ಇಲ್ಲದೆ ಆಂಪಿಯರ್ ಆಡಲಿಕ್ಕೆ ವಾಪಸ್ ಆಗಿದ್ದಾರೆ. ಸೂಪರ್ ಟೆಕ್ ಲೋನ್ ಆಗಿರುವ ಸಂದರ್ಭ. ಇಬ್ಬರು ಆಟಗಾರ ನಡುವೆ ಮಣಿ ಆಂಕರ್ ಪ್ರಯತ್ನ ಮಾಡಿ 2+2. ನಾಲ್ಕು ಅಂಕದ ಸೇರ್ಪಡೆ ಆಗಿದೆ SK ಸ್ಪೋರ್ಟ್ಸ್ ತಂಡಕ್ಕೆ. ಸ್ಕೋರ್ 27-8ರಲ್ಲಿ ಪಂಚ 27-8. ಆಕಾಶ್ ಸ್ಪ್ರೇಯಲ್ಲಿದ್ರು ನೀಡ್ಬೇಕು. ಈ ಮ್ಯಾಚ್ ಮುಗಿದ್ಮೇಲೆ ಒಂದು ಸಾಂಗ್ ಹಾಕ್ಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಉಪಯೋಗಿಲ್ಲ, ಒಣ ಮನುಷ್ಯನ ಟ್ರೋಫಿ ಎತ್ತ ಆಕಾಶ್ ಡೊಳ್ಳೆ ಅವರು ಸ್ಪ್ರೇ ನೀಡಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಮುಂದಿನ ಪಂದ್ಯ ಸಿದ್ಧಿವಿನಾಯಕ ಕೊಪ್ಪ ವಿರುದ್ಧ ತುಳಸಿ ಕ್ಯಾಪಿಟಲ್ಸ್. 2 ತಂಡದ ಆಟಗಾರ ಆದಷ್ಟು ಬೇಗ ಸಿದ್ಧರಾಗಿ. ಲೆಫ್ಟ್ ರೈಡರ್ ನಡುವೆ ಯಾವುದೇ ಅಂಕ ಇಲ್ಲದೆ ಕ್ರೀಡಾಡಿಗೆ ವಾಪಸ್ ಆದ್ರು. ಕ್ಯಾಪ್ಟನ್ ಲಾಸ್ಟ್ 5 ಮಿನಿಟ್ಸ್, ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸ್ಕೋರ್ 27-8 SK ಸ್ಪೋರ್ಟ್ಸ್ ಶಿರ್ಸಿ ತಂಡದ ಪರವಾಗಿ. SK ಸ್ಪೋರ್ಟ್ಸ್ ಶಿರ್ಸಿ ತಂಡದ ಮಾಲೀಕರಾಗಿ ಶ್ರೀಯುತ ಅನಿಲ್ ತೆಲುಗುಂದಿ, ಜಿತೇಂದ್ರ ನಾಯ್ಕ್, ನರ್ಚಿ, ಅಮಿತ್ ತೆಲುಗುಂದಿ ಇವರ ಮಾಲೀಕತ್ವದಲ್ಲಿ SK ಸ್ಪೋರ್ಟ್ಸ್ ತಂಡ ಕಾಣಿಸ್ಕೊಳ್ತಾ ಇದ್ರೆ. ಪರಿಶ್ರಮ ಫ್ರೆಂಡ್ಸ್ ಮನ್ಮನೆ ಶ್ರೀಯುತ CT ಮಂಜಣ್ಣ ಅವರ ಮಾಲೀಕತ್ವದಲ್ಲಿ ತಂಡ. ಸಾಕಷ್ಟು ವೇಗದ ದಾಳಿ, ಬ್ಲಾಕ್ ಬಂತು. SK ಸ್ಪೋರ್ಟ್ಸ್ ನ ಮಾಲೀಕರಾಗಿ ಅನಿಲ್ ತೆಲುಗುಂದಿ, ಜಿತೇಂದ್ರ ನಾಯ್ಕ್ ಹಾಗೂ ಪೂರ್ಣಚಂದ್ರ ನಾಯ್ಕ್ ತಯಾರಿಸಿ
ಅದೇ ರೀತಿ ಪರಿಶ್ರಮ ಫ್ರೆಂಡ್ಸ್ ಮನ್ಮನೆ ತಂಡದ ಮಾಲೀಕರಾಗಿ ಶ್ರೀಯುತ ಸಿಟಿ ಮಂಜಣ್ಣನವರು. ಕ್ಯಾಪ್ಟನ್ ಲಾಸ್ಟ್ 4 ಮಿನಿಟ್ಸ್ ಕೊನೆ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಬೋನಸ್ ನ ಜೊತೆಲಿ 2 ಟಚ್ ಪಾಯಿಂಟ್, 3 ಅಂಕದ ಸೇರ್ಪಡೆಯಾಗಿದೆ. ಥರ್ಡ್ ರೈಟ್, ಇಟ್ಸ್ ಎ ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. 28-11 SK ಸ್ಪೋರ್ಟ್ಸ್ ತಂಡದ ಪರವಾಗಿ. 29-11 29-11 ಈ ಬಾರಿ ಸಾಕಷ್ಟು ಒಳನುಗ್ಗಿದ್ರು. ಒಂದು ಒಳ್ಳೆ ಚೈನ್ ಟ್ಯಾಕಲ್. ಕ್ಯಾಪ್ಟನ್ ಲಾಸ್ಟ್ 3 ಮಿನಿಟ್ಸ್ ಈ ಕಬಡ್ಡಿ ಪಂದ್ಯಾವಳಿಗೆ ನಮ್ಮ ಬೇಡ್ಕಡೆ ರಾಜಣ್ಣ, ಮಾಜಿ ಮುಖ್ಯಮಂತ್ರಿಗಳು ದಿವಂಗತ ಎಸ್ ಬಂಗಾರಪ್ಪನವರ ಅಪ್ಪಟ ಅಭಿಮಾನಿಯಾಗಿ ಅವರಂತೆ ಮಾತುಗಳನ್ನಾಡುವಂತ ಬೇಡ್ಕಡೆ ರಾಜಣ್ಣವರು ಸಹ ಪಂದ್ಯದ ವೀಕ್ಷಣೆಯಲ್ಲಿ. ಹಾಗೆ ಅವ್ರ ಜೊತೆಲಿ ನಮ್ಮ ಶ್ರೀಯುತ ಗಂಗಾಧರ ನಾಯ್ಕ ಗೋಲ್ಗೋಡ್ ಅವರು, ಬಂಗಾರಪ್ಪ ಟ್ರೋಫಿ ಏನು ಬಂಗಾರಪ್ಪ ಪ್ರೋ ಕಬಡ್ಡಿ ನಡೆಯುತ್ತೆ ಅದರ ಆಯೋಜನೆಯ ಪ್ರಮುಖ ರೂವಾರಿಗಳು. ಅದ್ಭುತವಾದಂತಹ ಟ್ಯಾಕಲ್. 32-11 ಈ ಪಂದ್ಯದಲ್ಲಿ ಸಂಪೂರ್ಣವಾಗಿ ಹಿಡಿತವನ್ನು ಸಾಧಿಸಿಕೊಳ್ತಾ ಇದ್ದಾರೆ SK ಸ್ಪೋರ್ಟ್ಸ್. ಕ್ಯಾಪ್ಟನ್ ಲಾಸ್ಟ್ 2 ಮಿನಿಟ್ಸ್ ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಂದರ್ಭ. ಮುಂದಿನ ಪಂದ್ಯ ಸಿದ್ಧಿವಿನಾಯಕ ಕೊಪ್ಪ ವಿರುದ್ಧ ತುಳಸಿ ಕ್ಯಾಪಿಟಲ್ಸ್. 2 ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ. ವಿಶಿಷ್ಟ ರೀತಿಯ ದಾಳಿಯನ್ನು ನಡೆಸ್ಕೊಳ್ತಾ ಇದ್ರು. ಒಳ್ಳೊಳ್ಳೆ ಟ್ಯಾಕಲ್. ಹಾನ್ಗಲ್